ನಮಸ್ಕಾರ, ವೆಲ್ಕಮ್ ಟು ಸುಬ್ಬೂಸ್ ಕಿಚನ್. ಇಂದು ನಾವು ಮಾವಿನಕಾಯಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಎರಡರ ಮಿಶ್ರ ಉಪ್ಪಿನಕಾಯಿಯನ್ನು ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ 5-6 ಮಾವಿನಕಾಯಿಗಳನ್ನು ನೀರಿನಲ್ಲಿ ತೊಳೆದು ಒಣಬಟ್ಟೆಯಲ್ಲಿ ಚೆನ್ನಾಗಿ ಒತ್ತಿ ಒರೆಸಿಕೊಂಡು ಒಂದು ಗಾಜಿನ ಕಂಟೈನರನ್ನು ತೆಗೆದುಕೊಂಡು ಅದರ ತಳಕ್ಕೆ ಕಲ್ಲುಪ್ಪನ್ನು ಹಾಕಿ ನಂತರ ಓಟೆ ತೆಗೆದು ಹೆಚ್ಚಿಟ್ಟುಕೊಂಡ ಮಾವಿನಕಾಯಿ ಹೋಳುಗಳನ್ನು ಉಪ್ಪಿನ ಮೇಲೆ ಹಾಕೋಣ. ಸ್ವಲ್ಪ ಹೋಳುಗಳನ್ನು ಹಾಕಿದ ನಂತರ ಇನ್ನೊಂದು ಲೇಯರ್ ಉಪ್ಪನ್ನು ಹಾಕಿ ಇನ್ನುಳಿದ ಮಾವಿನಕಾಯಿ ಹೋಳುಗಳನ್ನು ಉಪ್ಪಿನ ಲೇಯರ್ ಮೇಲೆ ಹಾಕೋಣ. ನಂತರ ಒಂದು 4-5 ಬೆಟ್ಟದ ನೆಲ್ಲಿಕಾಯಿಯನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ಒರೆಸಿ ಸಣ್ಣ ಹೋಳುಗಳಾಗಿ ಹೆಚ್ಚಿಟ್ಟುಕೊಂಡು ಮಾವಿನಕಾಯಿ ಹೋಳುಗಳ ಜೊತೆ ಬೆಟ್ಟದ ನೆಲ್ಲಿಕಾಯಿ ಹೋಳುಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ವಾರ ಅದನ್ನು ಮಾಗಲು ಉಪ್ಪು ಕರಗಲು ಇಡೋಣ. 1 ವಾರದ ನಂತರ ಒಂದು ಬಾಣಲೆಯನ್ನು ಒಲೆಯ ಮೇಲಿಟ್ಟು 1 ಚಮಚ ಮೆಂತ್ಯ, 1 ಚಮಚ ಸಾಸಿವೆ, ಸ್ವಲ್ಪ ಫ್ರೈ ಮಾಡಿಕೊಂಡ ನಂತರ ಸ್ವಲ್ಪ ಒಣಮೆಣಸಿನಕಾಯಿಗಳನ್ನು ಹಾಕಿ ಅದನ್ನು ಬೆಚ್ಚಗೆ ಹುರಿದುಕೊಂಡು ನಂತರ ಒಂದು ಅರ್ಧ ಚಮಚ ಇಂಗನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡು ಎಲ್ಲವನ್ನು ಮಿಕ್ಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿಟ್ಟುಕೊಳ್ಳೋಣ. ಉಪ್ಪಿನಕಾಯಿ ಪುಡಿ ರೆಡಿ ಮಾಡಿಕೊಂಡ ನಂತರ ಮಾವಿನಕಾಯಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಹೋಳುಗಳಿಗೆ ಉಪ್ಪಿನಕಾಯಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಂದು ವಾರಗಳ ಕಾಲ ಅದನ್ನು ಮಾಗಲು ಕಳಿಯಲು ಇಡೋಣ. ಚೆನ್ನಾಗಿ ಉಪ್ಪಿನ ರಸದಲ್ಲಿ ಮಾವಿನಕಾಯಿಯ ಹುಳಿಯಲ್ಲಿ ಎಲ್ಲ ಹೋಳುಗಳು ಮಿಕ್ಸಾಗಿ ಚೆನ್ನಾಗಿ ಕಳೆಯುತ್ತದೆ. ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ಮಾವಿನಕಾಯಿ ಉಪ್ಪಿನಕಾಯಿ ಹೋಳುಗಳನ್ನು ಒಂದು ಬಟ್ಟಲಿಗೆ ತೋಡಿಕೊಂಡು ಅದಕ್ಕೆ ಸಾಸಿವೆ, ಇಂಗು, ಎಣ್ಣೆ ಒಗ್ಗರಣೆ ಮಾಡಿ ಹಾಕಿ ರುಚಿಕರವಾದ ಉಪ್ಪಿನಕಾಯಿ ಸವಿಯಲು ಸಿದ್ಧ.